ಕೋರ್ತೀನಿ. ಸೊ ಇವತ್ತು ಅಧಿಗಮ್ ಪುನಃ ಪ್ರಾಪ್ತಿ ಕಲಿಕಾ ಚೇತರಿಕೆಯಲ್ಲಿ 8वीं कक्षा हिंदी 8ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 11 ಕಲಿವಿನ ಫಲ 11 ಗತಿವಿಧಿ 2 ಕ್ಕೆ ಉತ್ತರ ಇದೆ. ಚಟುವಟಿಕೆ 2ರ ಉತ್ತರ ಇದು 8ನೇ ತರಗತಿ ಹಿಂದಿಯ ಲಾಸ್ಟ್ ಆಗಿರ್ತಕ್ಕಂಥ ವಿಡಿಯೋ. ಯಾಕಂದ್ರೆ ಈ ಒಂದು ಆಕ್ಟಿವಿಟಿ ಆಯ್ತಂದ್ರೆ 8ನೇ ತರಗತಿಯ ಎಲ್ಲ ಒಂದು 11 ಕಲಿಕಾ ಫಲಗಳ ಉತ್ತರಗಳನ್ನು ನಾವು ನೋಡಾಯಿತು. ಫಸ್ಟಿಗೆ ನಾವು ಕಂಪ್ಲೀಟ್ ಮಾಡಿದ್ದು 8th SS ಅಲ್ಲಿ. ಸೊ 8th SS ಏನು ಕಂಪ್ಲೀಟ್ ಆಯ್ತಲ್ಲ, ಸೊ ಅದ್ರ ಮುಂದೆ ನಾವು ಏನು ಮಾಡಿವಿ 6th ಕಂಪ್ಲೀಟ್ ಮಾಡಿವಿ. ಆಮೇಲೆ ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಲೈನಪ್ಪನ್ನು ಮಾಡಿ ನಾವು ಏನು ಮಾಡಿದ್ದೀವಿ, ಬೇರೆ ಬೇರೆ ವಿಷಯದ ತರಗತಿಗಳ ವಿಡಿಯೋಗಳನ್ನು ಸಹಿತ ನೋಡಿದ್ದೀವಿ. ಸೊ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ತಾವೇನು ಮಾಡಬೇಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಬೇಕು. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಬೆನಿಫಿಟ್ ಆಗ್ತಕ್ಕಂಥ ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆ ಉತ್ತರಗಳನ್ನು ಹಾಕ್ತಿದ್ದೀವಿ. ಅಷ್ಟೇ ಅಲ್ಲದೆ ಆ 3 ವಿಷಯಗಳಲ್ಲಿ ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಪ್ರಶ್ನೋತ್ತರಗಳ ವಿಡಿಯೋವನ್ನು ಸಹಿತ ಅಪ್ಲೋಡನ್ನು ಮಾಡ್ತಿದ್ದೀವಿ. NMMS ವಿಷಯದ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ 2 ವಿಷಯದಲ್ಲಿ ಅಪ್ಡೇಟ್ ಮಾಡ್ತಿದ್ದೀವಿ ಕ್ವಶನ್ ಆನ್ಸರ್. FASC ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಹಾಕ್ತಾ ಇದ್ದೀವಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಖುಷಿ ಇದೆ, ಕಡೆಯ ಭಾಗ ತಮ್ಮೆಲ್ಲರಿಗೂ ಕೂಡ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಯಿತು, ಎಲ್ಲ ಉತ್ತರಗಳು ಸಿಕ್ಕಾಯಿತು. सीखने के प्रतिफल 11 कलिका फल 11 ಚಿತ್ರ के आधार पर किसी विषय या कहानी की रचना करेंगे. ಈ ಚಿತ್ರದ ಆಧಾರದ ಮೇಲೆ ಯಾವುದೇ ಒಂದು ವಿಷಯ ಅಥವಾ ಕಥೆಯನ್ನು ರಚಿಸುವಿರಿ ಅಂತಕ್ಕಂಥದ್ದು ಇತ್ತು. ಸೊ ಗತಿವಿಧಿ 2 ಅನೌಪಚಾರಿಕ ಪತ್ರ ಲೇಖನ ಅಂತ ಇದೆ. ಮಿತ್ರಕ್ಕೆ ನಾಮ ಪತ್ರ, ಗೆಳೆಯನ ಹೆಸರಿನಲ್ಲಿ ಪತ್ರ. ಸೊ ಗೆಳೆಯನಿಗೆ ಪತ್ರ ಬರಿಬೇಕಾದ್ರೆ ಮೊದಲು ದಿನಾಂಕ ಬರಿಬೇಕು, ಆಮೇಲೆ ಅಲ್ಲಿ ಸಂಬೋಧನೆ ಪ್ರಿಯ ಮಿತ್ರ ಅಂತ ಹಾಕ್ತೀವಿ, ನಮಸ್ತೆ ಅಂತ ಬಳಸಬೇಕು. मैं यहाँ सकुशल हूँ, आशा है तुम सभी सकुशल होंगे. मेरी पढ़ाई अच्छी चल रही है, तुम्हारी पढ़ाई कैसे चल रही है मालूम करना. ನಾನಿಲ್ಲಿ ಕ್ಷೇಮವಾಗಿದ್ದೇನೆ. ನನಗನ್ನಿಸ್ತದ ತಾವೆಲ್ಲರೂ ಕೂಡ ಕ್ಷೇಮವಾಗಿ ಇದ್ದೀರಿ. ನನ್ನ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋದನ್ನು ನನಗೆ ತಿಳಿಸಿ ಅಂತ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಇದೆ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ छुट्टियों में मैं मेरे सहपाठियों के साथ मैसूರು गया था. ರಜೆಯಲ್ಲಿ ನಾನು ನನ್ನ ಗೆಳೆಯರ ಜೊತೆ ಮೈಸೂರಿಗೆ ಹೋಗಿದ್ದೆ. वहाँ मैंने चामुंडी पहाड़, चिड़ियाघर, राजमहल, वृंदावन बगीचा, ललित महल आदि को देखा. ಅಲ್ಲಿ ನಾನು ಚಾಮುಂಡಿ ಬೆಟ್ಟ, ಚಿಡಿಯಾಘರ ಅಂತಂದರೆ ಪ್ರಾಣಿ ಸಂಗ್ರಹಾಲಯ, ರಾಜಮಹಲ್ ಅಂದರೆ ಮೈಸೂರು ಅರಮನೆ, ವೃಂದಾವನ್ ಬಗೀಚ ಅಂದರೆ ಬೃಂದಾವನ ತೋಟ, ಲಲಿತ್ ಮಹಲ್ಗಳನ್ನು ನೋಡಿದೆ. ವಹ ಸಚ್ಮುಚ್ ಸುಂದರ್ ನಗರೆ, ಅದು ನಿಜಕ್ಕೂ ಕೂಡ ಏನಪ್ಪ ಅಂದರೆ ಒಂದು ಸುಂದರ ನಗರ. ತುಂಬಿ ಏಕ್ ಬಾರ್ ಅವಶ್ಯ ಮೈಸೂರು ಜಾನ, ನೀನು ಕೂಡ ಒಂದು ಬಾರಿ ಅವಶ್ಯವಾಗಿ ಮೈಸೂರು ಹೋಗು. ಸಬ್ಕೋ ಮೇರಾ ಪ್ರಣಾಮ್ ಕರ್ನ, ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸು. ಪತ್ರಿಕಾ ಉತ್ತರ ದೇನ, ಪತ್ರಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಸೊ ಕಡೆಗೆ ಧನ್ಯವಾದ ಬರೆದು ತುಮಾರ ಪ್ರಿಯ ಮಿತ್ರ ಅಬ್ಬಕ್ಕ ಅಂತ ಬರೆದು ಯಾರಿಗೆ ಕಳಿಸ್ಬೇಕು ಅನ್ನೋದನ್ನು ಸೇವಾ ಮೇ ಅಬ್ಬಕ್ಕ ಘರ್ ಸಂಖ್ಯೆ 550 ಶಿವಾಜಿನಗರ್ ಬೀದರ್ ಅಂತ ಹಾಕಿ ಏನು ಮಾಡಬೇಕು, ಗೆಳೆಯನಿಗೆ ಈ ಥರದ ನಮೂನೆಯಲ್ಲಿ ಪತ್ರವನ್ನು ಬರಿಬೇಕು ಅಂತ ಹೇಳಿದ್ದಾರೆ. ಒಂದು ಕ್ವಶನ್ ಕೇಳಿದ್ದಾರೆ ಅವರು ಅನೌಪಚಾರಿಕ ಪತ್ರದಲ್ಲಿ, ಪರೀಕ್ಷಾ ಕಿ ತಯಾರಿ ಕೆ ಬಾರೆ ಮೇ ಬತಾತೆ ಹುಯೇ ಪಿತಾ ಕೆ ನಾಮ್ ಏಕ್ ಪತ್ರ ಲಿಖಿಯೇ. ಪರೀಕ್ಷಾ ತಯಾರಿ ತಿಳಿಸ್ತಾ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಫಾರ್ಮೆಟ್ ಕೊಟ್ಟಿದ್ದಾರೆ, ಮೇಲೆ ದಿನಾಂಕ ಹಾಕಿ ಪೂಜ್ಯ ಪಿತಾಜಿ ಸಾದರ ಪ್ರಣಾಮ ಹಾಕಿ ಪತ್ರದ ಭಾಗದಲ್ಲಿ ತಾವುಗಳು ವಿವರಣೆಯನ್ನು ಬರೆದು ಸೇವಾಮೆ ಮತ್ತು ಆಪ್ಕ ಪ್ರಿಯ ಮಿತ್ರ ಇವುಗಳನ್ನು ಹಾಕಿ ಪತ್ರ ಬರಲಿಕ್ಕೆ ಹೇಳಿದ್ದಾರೆ. ಉತ್ತರ ಹೀಗಿದೆ. ದಿನಾಂಕ 29/11/2022 पूज्य पिताजी सादर प्रणाम. मैं यहाँ सकुशल हूँ, आशा है तुम सभी भी वहाँ सकुशल होंगे. आप सभी की तबीयत के बारे में मुझे मालूम करना. सेकेंड पैराग्राफ दली, मार्च 2023 में मेरी वार्षिक परीक्षा होने वाली है. मैं अभी से पूरी लगन के साथ पढ़ाई कर रहा हूँ. सभी विषय के अध्यापक बहुत अच्छी तरह से पढ़ाते हैं. कोई भी शंका हो तो मैं तुरंत अध्यापक से पूछताछ करता हूँ. यही बताने के लिए यह पत्र लिखा हूँ. सबको मेरा प्रणाम कहना, पत्र का उत्तर देना ಅಂತ ಏನು ಮಾಡಬೇಕು, ಪರೀಕ್ಷಾ ತಯಾರಿ ಬಗ್ಗೆ ಪತ್ರವನ್ನು ಇಟ್ಟಿದ್ದು ಧನ್ಯವಾದ ಬರೆದು ಆಪ್ಕ ಪ್ರಿಯ ಮಿತ್ರ ಸುಶಾಂತ್ ಅಂತ ಬರೀರಿ. ಸೇವಾಮೆ ಅಂದರೆ ಪತ್ರವನ್ನು ಒಂದು ಹೊರ ವಿಳಾಸವನ್ನು ಹಾಕಬೇಕಾಗ್ತದೆ. ಸೇವಾಮೆ ಸುಭಾಷನ್ ಘರ್ ಸಂಖ್ಯೆ 11 ಆದರ್ಶ ನಗರ ವಿಜಯಪುರ ಅಂತಕ್ಕಂಥದ್ದು ಏನು ಮಾಡಿದ್ದೀನಿ, ಹೊರ ವಿಳಾಸ ಹಾಕಿ ಒಂದು ಪತ್ರ ಬರೆದಿದ್ದೀನಿ. ಇದೇ ಮಾದರಿಯಲ್ಲಿ ತಾವುಗಳು ಕೂಡ ಬರಿಬೋದು. ಅಭ್ಯಾಸ 11.6 नीचे लिखे पत्र को क्रमानुसार लिखिए. ಪತ್ರದ ಭಾಗ ಕೊಟ್ಟಿದ್ದಾರೆ, ಅದನ್ನು ಕ್ರಮಾನುಗತವಾಗಿ ಬರಲಿಕ್ಕೆ ಹೇಳಿದ್ರು. ಸೊ ಇಲ್ಲಿನೂ ಕೂಡ ಒಂದಿಷ್ಟು ವಿಷಯ ಇದೆ, ಇಲ್ಲಿ ವಿಷಯ ಇದೆ. ಇಲ್ಲಿ ಪೂಜ್ಯ ಮಾತಾಜಿ, ದಿನಾಂಕ, ಸಾದರ ಪ್ರಣಾಮ, ಸೇವಾಮೆ, ಆಪ್ಕರ್ ಪ್ರಿಯ ಪುತ್ರ ಪುತ್ರಿ ಅಂತ. ಸೊ ಪತ್ರದ ಎಲ್ಲ ಭಾಗಗಳನ್ನು ಮೇಲೆ ಕೆಳಗೆ ಮಾಡಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಸರಿಯಾಗಿ ಜೋಡಿಸೋದಿತ್ತು.
उत्तर नोಡುವ दिनांक 29/11/2022 पूज्य माताजी सादर प्रणाम। मैं यहाँ सकुशल हूँ। आशा करता हूँ कि आप सभी सकुशल होंगे। मेरी पढ़ाई अच्छी तरह चल रही है। इस साल हमारे विद्यालय में शैक्षिक यात्रा का आयोजन किया गया है, उसमें मैं भी भाग लेना चाहता हूँ, इसलिए आप मुझे इसकी अनुमति देते हुए 2000 भेजने की कृपा करें। आपका प्रिय पुत्र XXX ಸೇವಾ ಮೇ ಶ್ರೀಮತಿ ಸುಮನ घर ಸಂಖ್ಯಾ 2456 ಮೈಸೂರು ಅಂತಕ್ಕಂಥದ್ದು ಹೊರ ವಿಳಾಸದಲ್ಲಿ ಪತ್ರವನ್ನು ಬರೆಯೋದಿತ್ತು। लास्ट ಒಂದು ಕೇಳಿದ್ದಾರೆ 11.7 ಅಲ್ಲಿ अपनी पाठशाला के बारे में बताते हुए बहन को पत्र लिखिए। ನಿನ್ನ ಶಾಲೆ ಬಗ್ಗೆ ತಿಳಿಸ್ತಾ ಸಹೋದರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ। ಉತ್ತರ ಹೀಗಿದೆ। ದಿನಾಂಕ 29/11/2022 प्रिय बहन सप्रेम नमस्ते। मैं यहाँ सकुशल हूँ। आशा है तुम सब भी वहाँ सकुशल होंगे। आप सभी की तबीयत के बारे में मुझे मालूम करना। मैं 8वीं कक्षा में पढ़ रहा हूँ। मेरी पढ़ाई बहुत अच्छी तरह से चल रही है। पिछले वर्ष की 10वीं कक्षा के परीक्षा परिणाम में मेरा विद्यालय का छात्र सानिध्य 625 के लिए 625 अंक प्राप्त किया है। यह बहुत गर्व महसूस करने की बात है। मेरे विद्यालय में सभी सुविधा उपलब्ध है। विषय अध्यापकों की प्रेरणा बहुत अच्छी है। आने वाले वर्ष में भी इसी तरह परीक्षा परिणाम प्राप्त होने में कोई शंका नहीं है। यही बताने के लिए यह पत्र लिखा हूँ। सबको मेरा प्रणाम कहना, पत्र का उत्तर देना। धन्यवाद। आपका प्रिय मित्र मनोजवम। सेवा में सुधाकरयन घर संख्या 20 ಎಸ್ ಸಾಯಿ ನಗರ್ ವಿಜಯಪುರ ಅಂತ ನಾನು ಏನು ಮಾಡಿದ್ದೀನಿ, ಒಂದು ಪತ್ರವನ್ನು ನಾನು ಏನು ಮಾಡಿದ್ದೀನಿ ಬರೆದಿದ್ದೀನಿ। ಈ ತನ್ನಾಗಿರ್ತಕ್ಕಂಥದ್ದು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಒಂದು ಪತ್ರವನ್ನು ಬರೆದ್ರೆ ಏನಾಯ್ತು, ಕಂಪ್ಲೀಟ್ ಆಗಿರ್ತಕ್ಕಂಥ ಚಟುವಟಿಕೆ ಆಗ್ತದೆ। ಇಷ್ಟಿತ್ತು 8ನೇ ತರಗತಿಯ 11ನೇ ಕಲಿಕಾ ಫಲದಲ್ಲಿ 2ನೇ ಚಟುವಟಿಕೆಗೆ ಪ್ರಶ್ನೆಗೆ ಇರ್ತಕ್ಕಂಥ ಉತ್ತರಗಳನ್ನು। ಖುಷಿ ಆಯಿತು। 8ನೇ ತರಗತಿಯ ಹಿಂದಿ ಇವತ್ತಕ್ಕೆ ನಾವು ಕಂಪ್ಲೀಟಾಗಿ ಮುಗಿಸಿದ್ದೀವಿ। ನೆಕ್ಸ್ಟ್ ಪಾರ್ಟಲ್ಲಿ ನಮಗೆ ಇನ್ನಷ್ಟು NMMS ಪರೀಕ್ಷೆಗೆ ತಯಾರಿಗೆ ತಮಗೆ ಬೆನಿಫಿಟ್ ಆಗ್ತದೆ। ವಿಡಿಯೋಗಳನ್ನು ನೋಡಬೇಕು। ನೀವು ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಗೆಳೆಯರ ಬಳಗಗಳಲ್ಲಿ, ಅದು ಶಾಲೆಯ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು, ಅಲ್ಲಿ ನೀವು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿದ್ದೆ ಆದರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನು ಸಿಗ್ತದೆ। ಇನ್ನಷ್ಟು ಹೊಸ ಹೊಸ ವಿಡಿಯೋ ಮಾಡ್ಬೇಕಂತ ನಮಗೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಮತ್ತಷ್ಟು ಜೋಶ್ ಕೂಡ ಬರ್ತದೆ। ಸಿಗ್ತೀನಿ ವಿದ್ಯಾರ್ಥಿಗಳೇ NMMS ಕಲಿಕಾ ವಿಷಯದ ವಿಡಿಯೋಗಳಲ್ಲಿ।